ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ನಮಗೆ ರಿಸಲ್ಯೂಷನ್ ಪ್ರಾಬ್ಲಮ್ನ ಕೇಳ್ಬೋದು. ಅವರೇ ಸ್ಪೆಸಿಫಿಕ್ಕಾಗಿ ಕ್ವಶನ್ನ ಕೊಟ್ಟು ಕೇಳ್ಬೋದು. ಅಥವಾ ರಿಸಲ್ಯೂಷನ್ಸ್ ಬಗ್ಗೆ ನೀವು ಥಿಯರಿನ ಬರೆದು ಒಂದು ಎಕ್ಸಾಂಪಲ್ನ ಜೊತೆ ಬರೀರಿ ಅಂತ ಹೇಳಿದಾಗ ಈ ಎಕ್ಸಾಂಪಲ್ನ ಬರಿಬೋದು. ಎವ್ರಿ ಒನ್ ಹೂ ಲವ್ಸ್ ಅನಿಮಲ್ ಈಸ್ ಲವ್ಡ್ ಬೈ ಸಮ್ ಒನ್. ಇದನ್ನು ಯಾವ ರೀತಿ ಬರಿಬೋದು ಅಂತಂದರೆ ಎವ್ರಿ ಒನ್ ಹೂ ಲವ್ಸ್ ಅನಿಮಲ್ನ ಲವ್ ಮಾಡೋದು. ಇದು ಫಾರ್ ಆಲ್ ಎಕ್ಸ್, ಎವ್ರಿ ಒನ್ನಿಗೆ ಫಾರ್ ಆಲ್ ಎಕ್ಸನ್ನು ತಗೊಳ್ತೀವಿ ಅಂತಂದರೆ ಹೂ ಲವ್ಸ್ ಅನಿಮಲ್ ಈಸ್ ಲವ್ಡ್ ಬೈ ಸಮ್ ಒನ್. ಹೂ ಲವ್ಸ್ ಅನಿಮಲ್, ಹೂ ಲವ್ಸ್ ಅನಿಮಲ್ ಆಯಿತಾ. ಲವ್ಸ್ ಅಂತ ಹೇಳಿ ತಗೊಂಡು ಎಕ್ಸ್ ವೈ, ದೇರ್ ಎಕ್ಸಿಸ್ಟ್ ಸಮ್ ಒನ್, ಕೆಲವೊಬ್ಬರು ಎಕ್ಸಿಸ್ಟ್ ಆಗಿರ್ತಾರೆ. ದೇರ್ ಎಕ್ಸಿಸ್ಟ್ ಸಮ್ ಒನ್ ಈ ರೀತಿ ಎವ್ರಿ ಒನ್ ಹೂ ಲವ್ಸ್ ಸಮ್ ಒನ್, ಎವ್ರಿ ಒನ್ ಹೂ ಲವ್ಸ್ ಅನಿಮಲ್ ಈಸ್ ಲವ್ಡ್ ಬೈ ಸಮ್ ಒನ್. ಎವ್ರಿ ಒನ್ ಹೂ ಲವ್ಸ್ ಅನಿಮಲ್, ದೇರ್ ಎಕ್ಸಿಸ್ಟ್ ಸಮ್ ಒನ್ ಹೂ ಲವ್ಸ್ ದ ಪರ್ಸನ್ ದಟ್ ಈಸ್ ಹೂ ಲವ್ಸ್ ದ ಅನಿಮಲ್. ಅಂದರೆ ಯಾರು ಅನಿಮಲ್ನ ಲವ್ ಮಾಡ್ತಾರಲ್ವ, ದೇರ್ ಎಕ್ಸಿಸ್ಟ್ ಸಮ್ ಒನ್, ಆ ಅನಿಮಲ್ನ ಯಾರು ಲವ್ ಮಾಡ್ತಾರೋ ಅವರನ್ನು ಕೂಡ ಲವ್ ಮಾಡೋರು ಎಕ್ಸಿಸ್ಟ್ ಆಗಿರ್ತಾರೆ ಅಂತ. ಅದನ್ನು ನಾವು ಫಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂತಂದರೆ ಪ್ರಿಡಿಕೇಟ್, ಗೀವನ್ ಸೆಂಟೆನ್ಸ್ ಏನು ಕೊಟ್ಟಿರ್ತಾರೋ ಅದನ್ನು ಪ್ರಿಡಿಕೇಟ್ ಆಗಿ ಕನ್ವರ್ಟ್ ಮಾಡಬೇಕು. ನೆಕ್ಸ್ಟ್ ಇಂಪ್ಲಿಕೇಶನ್ಸ್ನ ರಿಮೂವ್ ಮಾಡಬೇಕು. ನಮಗೆ ಇಂಪ್ಲಿಕೇಶನ್ಸ್ ಅಂತಂದರೆ ಯಾವ ರೀತಿ, ಈಗ ಎಕ್ಸ್ ಇಂದ ವೈಗೆ ಈ ರೀತಿ ಇಂಪ್ಲಿಕೇಶನ್ ಇತ್ತು ಅಂತಂದರೆ ಇದನ್ನು ರಿಮೂವ್ ಮಾಡಬೇಕಂತಂದರೆ ಇಲ್ಲಿ ನೆಗೇಷನ್ ಆಗುತ್ತೆ, ಎಕ್ಸ್ ಯೂನಿಯನ್ ಬರುತ್ತೆ, ವೈ ಈ ರೀತಿ ಬರುತ್ತೆ ಅಲ್ವಾ. ಈಗ ಈ ಇಂಪ್ಲಿಕೇಶನ್ಸ್ನ ರಿಮೂವ್ ಮಾಡೋಣ. ಫಸ್ಟು ಫಾರ್ ಆಲ್ ಎಕ್ಸ್ ಇರುತ್ತೆ, ಫಾರ್ ಆಲ್ ವೈ, ಅನಿಮಲ್ ಆಫ್ ವೈ, ಇಂಪ್ಲಿಕೇಶನ್ಸ್ ಹೋಗಿ ಆರ್ ಸಿಂಬಲ್ ಬರುತ್ತೆ, ಲವ್ಸ್ ಎಕ್ಸ್ ವೈ. ಇದನ್ನು ತೆಗಿಬೇಕಂತಂದರೆ, ಈ ಇಂಪ್ಲೈಸ್ ತೆಗಿಬೇಕಂತಂದರೆ ಈ ಇಂಪ್ಲಿಕೇಶನ್ಸ್ ತೆಗಿಬೇಕು ಅಂತಂದರೆ ನಾವು ಇಲ್ಲಿ ನೆಗೇಷನ್ಸ್ನ ಹಾಕ್ಬೇಕು ಟೋಟಲಾಗಿ ಸ್ಟಾರ್ಟಿಂಗಲ್ಲಿ, ಆವಾಗ ಇದು ಆರ್ ಆಗುತ್ತೆ. ದೇರ್ ಎಕ್ಸಿಸ್ಟ್ ಸಮ್ ಒನ್ ಹೂ ಲವ್ಸ್ ಅಂತ ಬರಿತೀವಿ. ನೆಕ್ಸ್ಟು ನೆಗೇಷನ್ ಇನ್ವರ್ಸ್. ಫಸ್ಟ್ ಏನು ಮಾಡಿದ್ವಿ, ಒಂದು ಗಿವನ್ ಸೆಂಟೆನ್ಸ್ನ ನಾವು ಪ್ರಿಡಿಕೇಟಾಗಿ ಚೇಂಜ್ ಮಾಡಿದ್ವಿ. ನೆಕ್ಸ್ಟು ಇಂಪ್ಲಿಕೇಶನ್ಸ್ನ ರಿಮೂವ್ ಮಾಡಿದ್ವಿ. ಈಗ ನೆಗೇಷನ್ಸ್ನ ಇನ್ವರ್ಡ್ಸ್, ನೆಗೇಷನ್ಸ್ನ ಹಾಕ್ತಾ ಹೋಗೋದು. ನೆಗೇಷನ್ಸ್ ಬಂದಾಗ ಯಾವ ರೀತಿ ಅಂತ, ಅಂದರೆ ಇದು ಈಗ ಯಾವ ಫಾರ್ಮಲ್ಲಿದೆ ಅಂತಂದರೆ ಈ ಥರ ಇದೆ. ಈ ಥರ ಬಂದಿತ್ತು ಅಂತಂದರೆ ಇದು ಇದೇನಾಗುತ್ತೆ ಬೈ ಕಂಡೀಷನಲ್. ಹಿಂಗಿದ್ದಾಗ ಏನಾಗುತ್ತೆ, ದೇರ್ ಎಕ್ಸಿಸ್ಟ್ ವೈ ಬರುತ್ತಲ್ವಾ, ಮತ್ತು ಪಿಗೆ ನೆಗೇಷನ್ಸ್. ಇದನ್ನು ದೇರ್ ಎಕ್ಸಿಸ್ಟ್ ಅಂತೇಳಿ ತೊಗೊಂಡ್ರೆ ಇದಿಷ್ಟನ್ನು ನಾವು ಪಿ ಅಂತೇಳಿ ತೊಗೊಳ್ಬೇಕು ಆಯಿತಾ. ಅವಾಗೇನಾಗುತ್ತೆ ಅಂದರೆ ಫಾರ್ ಆಲ್ ಎಕ್ಸ್ ಇದೇನಾಗಿರುತ್ತೆ, ದೇರ್ ಎಕ್ಸಿಸ್ಟ್ ವೈ, ಹೋಲಿಗೆ ನೆಗೇಷನ್ಸ್ನ ಆ್ಯಡ್ ಮಾಡಬೇಕು. ಈ ಯೂನಿಯನ್ ಹಾಗೆ ಇರುತ್ತೆ. ನೆಕ್ಸ್ಟು ಈ ನೆಗೇಷನ್ಸ್ನ ಅಪ್ಲೈ ಮಾಡುವಾಗ ನೆಗೇಷನ್ಸ್ ಕ್ಯಾನ್ಸಲ್ ಔಟ್ ಆಗುತ್ತೆ. ಅನಿಮಲ್ ಆಫ್ ವೈ ಅಂತ ಬರುತ್ತೆ. ಆರಿಗೆ ನೆಗೇಷನ್ಸ್ ಹೋದಾಗ ಆ್ಯಂಡ್ ಆಗುತ್ತೆ. ಲವ್ಸಿಗೆ ಹೋದಾಗ ಲವ್ಸ್ ಎಕ್ಸ್ ವೈ, ಇದೇನು ಚೇಂಜ್ ಆಗಲ್ಲ, ಅದೇ ರೀತಿ ಬರುತ್ತೆ. ನೆಕ್ಸ್ಟ್ ಈಗ ನಾವು ಯೂನಿವರ್ಸಲ್ ಅಥವಾ ಎಕ್ಸಿಸ್ಟೆನ್ಷನಲ್ ಆಗಿರುವಂಥ ಕ್ವಾಂಟಿಫೈಯರ್ಸ್ನ ರಿಮೂವ್ ಮಾಡಬೇಕು. ಯೂನಿವರ್ಸಲ್, ಎಕ್ಸಿಸ್ಟೆನ್ಷಿಯಲ್ ಕ್ವಾಂಟಿಫೈಯರ್ಸ್ನ ರಿಮೂವ್ ಮಾಡಬೇಕು. ಇದನ್ನು ರಿಮೂವ್ ಮಾಡ್ತಾ ಇದ್ದೀವಿ ಅಂತಂದರೆ ಇದು ವೈ ಇದೆ, ಎಲ್ಲಿ ವೈ ಬರುತ್ತೋ ಅದನ್ನೆಲ್ಲ ಚೇಂಜ್ ಮಾಡ್ಕೊಳ್ತಾ ಹೋಗಬೇಕು.
ಏನಾದರೂ ನೇಮ್ ಕೊಡ್ಬೋದು. ಅನಿಮಲ್ ಈ ವೈಗೆ ನಾನು ಏನಾದರೂ ಕೆ ಆಫ್ ಎಕ್ಸ್ ಅಂತೇಳಿ ಕೊಟ್ಟೆ ಅಂದ್ಕೊಳ್ಳೋಣ. ಆ್ಯಂಡ್ ಈ ಎಕ್ಸಿಗೆ ಜಿ ಆಫ್ ಎಕ್ಸ್, ಆರ್ ಇದನ್ನು ತೆಗಿಬೋದಲ್ವಾ, ಈ ವೈಗೆ ಎಫ್ ಆಫ್ ಎಕ್ಸ್. ಇದನ್ನು ರಿಮೂವ್ ಮಾಡ್ಬೋದು ಆರಾಮಾಗಿ. ಅದೇ ಯೂನಿವರ್ಸಲ್ ಆಗಿರುವಂಥ ಕ್ವಾಂಟಿಫೈಯರ್ಸ್ನ ರಿಮೂವ್ ಮಾಡ್ತಾ ಹೋಗ್ತೀವಿ. ಆವಾಗ ಅನಿಮಲ್ ಕೆ ಆಫ್ ಎಕ್ಸ್ ಅಂತ ಹೇಳಿ ತಗೊಳ್ತೀವಿ. ಆ್ಯಂಡ್ ನಾಟ್ ಲವ್ಸ್ ಅಂತ ಹೇಳಿ ತಗೊಂಡು ನಾವು ಇದನ್ನು ಚೇಂಜ್ ಮಾಡ್ಕೊಂಡಿದ್ವಲ್ವ ಕ್ವಾಂಟಿಫೈಯರ್ಸ್ ತೆಗಿವಾಗ, ಆ ಚೇಂಜ್ ಮಾಡ್ಕೊಂಡಿದ್ದೆಲ್ಲ ಸೇರಿಸಿ ಲಾಸ್ಟಿಗೆ ಫೈನಲ್. ಈಗ ಇದನ್ನು ಯಾವ ರೀತಿ ಬರಿಬೋದು ಅಂತ ಹೇಳಿದ್ರೆ, ಈಗ ಎ ಆ್ಯಂಡ್ ಬಿ ಅಲ್ವಾ, ಇದು ಯಾವ ರೀತಿ ಇದೆ, ಇದಿಷ್ಟು ಎ ಆ್ಯಂಡ್ ಬಿ ಆರ್ ಸಿ ರೀತಿ ಇದೆ. ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿನ ಹಾಕೋದು. ಆವಾಗ ಏನಾಗಿರುತ್ತೆ, ಎ ಆರ್ ಸಿ ಆ್ಯಂಡ್ ಬಿ ಆರ್ ಸಿ ಈ ರೀತಿ ಬರಬೇಕು. ಎ ಆರ್ ಸಿ ಬಿ ಆರ್ ಸಿನ ರೀತಿ ಬರೆಯೋದು. ಆವಾಗ ಏನಾಗಿರುತ್ತೆ, ಅನಿಮಲ್ ಎ ಅಂತಂದ್ರೇನು, ಅನಿಮಲ್ ಆಫ್ ಕೆ ಆಫ್ ಎಕ್ಸ್ ಯೂನಿಯನ್ ಇದು ಸಿ ಲವ್ಸ್ ಎಫ್ ಆಫ್ ಎಕ್ಸ್ ಕಾಮ ಎಕ್ಸ್. ನೆಕ್ಸ್ಟು ಆ್ಯಂಡ್ ಬಿ ಅಂತಂದರೆ ಇದು ನಾಟ್ ಲವ್ಸ್ ಜಿ ಆಫ್ ಎಕ್ಸ್ ಕಾಮ ವೈ ಆರ್ ಇದು ಸಿ, ಇದು ಎ ಇದು ಬಿ. ಸಿ ಬರೆಯೋದು ಲವ್ಸ್ ಎಫ್ ಆಫ್ ಎಕ್ಸ್ ಕಾಮ ಎಕ್ಸ್. ದಿಸ್ ಈಸ್ ದ ಆನ್ಸರ್ ಫಾರ್. ಇದಕ್ಕೆ ನಾವು ರಿಸಲ್ಯೂಷನ್ಸ್ನ ಈ ರೀತಿಯಾಗಿ ನಾವು ಸಾಲ್ವ್ ಮಾಡ್ಕೊಳ್ತಾ ಹೋಗಬೇಕು. ಇದನ್ನು ರಿಸಲ್ಯೂಷನ್ಸ್ ನಾವೇನು ಮಾಡಬೇಕು, ಈ ಥರ ಸಾಲ್ವ್ ಮಾಡೋದು. ಫಸ್ಟ್ ಏನು ಮಾಡಬೇಕು, ಅವ್ರಿಗೆ ಗಿವನ್ ಆಗಿರುವಂಥ ಸೆಂಟೆನ್ಸ್ನ ನಾವು ಏನಾಗಿ ಚೇಂಜ್ ಮಾಡಬೇಕು, ಫಸ್ಟ್ ನಾವು ಗಿವನ್ ಸೆಂಟೆನ್ಸ್ನ ಪ್ರಿಡಿಕೇಟಾಗಿ ಚೇಂಜ್ ಮಾಡಿದ್ವಿ. ಗಿವನ್ ಸೆಂಟೆನ್ಸ್ ನಾವು ಪ್ರಿಡಿಕೇಟಾಗಿ ಚೇಂಜ್ ಮಾಡಿದ್ವಿ. ನೆಕ್ಸ್ಟು ಪ್ರಿಡಿಕೇಟ್ ಆದಮೇಲೆ ಆ ಫಾರ್ಮುಲಾ ನೆಗೇಷನ್ ಪ್ರಿಡಿಕೇಟಾಗಿ ಚೇಂಜ್ ಮಾಡಿದ್ವಿ. ನೆಕ್ಸ್ಟ್ ಈ ಇಂಪ್ಲಿಕೇಶನ್ಸ್ನ ತೆಗಿತೀವಲ್ವಾ, ಇಂಪ್ಲಿಕೇಶನ್ಸ್ನ ರಿಮೂವ್ ಮಾಡೋದು. ಆಮೇಲೆ ನೆಗೇಷನ್ಸ್ ಇನ್ವರ್ಡ್ಸ್ನ ಹಾಕ್ಕೊಂಡ್ವಿ, ಯಾಕಂದರೆ ಇಲ್ಲಿ ಫಾರ್ಮುಲಾಕ್ಕೆ ಕೊಟ್ಟಿದ್ವಲ್ಲ ಅದಕ್ಕೆ ನೆಗೇಷನ್ಸ್ನ ಹಾಕ್ಕೊಬೇಕು. ನೆಗೇಷನ್ ಇನ್ವರ್ಡ್ಸ್ನ ಮಾಡಿದ್ವಿ. ನೆಕ್ಸ್ಟ್ ಫೋರ್ತಲ್ಲಿ ಏನು ಮಾಡಬೇಕು ಅಂತಂದರೆ, ಈಗ ಫಾರ್ ಆಲ್ ಎಕ್ಸ್ ವೈನ ನಾವು ಸ್ಟ್ಯಾಂಡರ್ಡೈಸೇಷನ್ಸ್ ಅಥವಾ ಸ್ಕಾಲಮೈಸೇಷನ್ಸ್ ಅಂತೇಳಿ ಕರಿಬೋದು. ಸ್ಕೋಲಮ್ ಅಂತೇಳಿ ಕರಿತೀವಲ್ವಾ, ಅದು ಸ್ಟ್ಯಾಂಡರ್ಡೈಸಿಂಗ್ ವೇರಿಯಬಲ್ ಅಂತೇಳಿ ಕರಿತೀವಿ, ಅಥವಾ ಸ್ಕೋಲಮ್, ಅದನ್ನು ಮಾಡಬೇಕು. ಲಾಸ್ಟಿಗೆ ಯಾವ ಫಾರ್ಮಲ್ಲಿ ಬಂದಿದೆ ಅಂತೇಳಿ ನೋಡಿಕೊಂಡು ಸಿಂಪ್ಲಿಫೈ ಮಾಡಿ ಬರೆದ್ರೆ ಆಯಿತು. ದಿಸ್ ಇಸ್ ದ ಎಕ್ಸಾಂಪಲ್ ಫಾರ್ ದ ರಿಸಲ್ಯೂಷನ್ಸ್ ಥಿಯರಿಗೆ ಒಂದು ಎಕ್ಸಾಂಪಲ್. ಥ್ಯಾಂಕ್ ಯು.